ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಗೋಲ್ಡ್ ಶಾಪಿಂಗ್ ಹೆಂಗೆ ಅಂತ ಬಂದಿದ್ದೀವಿ ವರಮಹಾಲಕ್ಷ್ಮಿಗೆ. ಸೊ ಯಾವ ತರ ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ. ನಾನು ಮತ್ತೆ ನಮ್ಮ ಚೋಟ ಮೋಟ ಕಿಡ್ಸ್ ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಬಂದಿದ್ದೀವಿ. ಯಾವ ಶಾಪಲ್ಲಿ ಸೆಲೆಕ್ಟ್ ಮಾಡ್ತೀವಿ ಪ್ರತಿಯೊಂದು ಇನ್ ಡೀಟೇಲ್ ಆಗಿ. ನಾವು ಬಂದಿರೋದು ಬೆಂಗಳೂರು ಮಲ್ಲೇಶ್ವರಮಲ್ಲಿರೋ ಲಲಿತಾ ಜ್ಯುವೆಲ್ಲರಿಗೆ. ಸೊ ನಾನು ಯಾವ ಥರ ಪರ್ಚೇಸ್ ಮಾಡಿದ್ವಿ ಅಂತ ನೋಡ್ತಾ ಹೋಗಿ. ಫ್ರೆಂಡ್ಸ್, ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ. ದೊಡ್ಡ ದೊಡ್ಡ ನೆಕ್ಲೆಸ್ ಎಲ್ಲ ಯಾರಾದರೂ ಇಷ್ಟ ಬಿದ್ದು ಬೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ಇದೆಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಟ್ರೆಡಿಷ್ನಲ್ ಆಗಿದೆ ಇದೆಲ್ಲ ಪೀಸ್ಗಳು. ಅಂದರೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಅನಿಸುತ್ತೆ, ಆ ಥರ ಇದೆ. ಇದು ನೋಡಿ ಫುಲ್ ಗೋಲ್ಡ್ ಫಿನಿಶಿಂಗಲ್ಲಿ ಬೇಕು, ಬೇರೆ ಯಾವುದು ಸ್ಟೋನ್ಸ್ ಎಲ್ಲ ಬೇಡ ಅಂತ ಅನ್ನೋರಿಗೆ ಈ ಥರ ಫಿನಿಶಿಂಗ್ ಇದೆ. ಇದು ಚೆನ್ನಾಗಿದೆ, ಬಟ್ ಈ ಗ್ಲಾಸ್ ಒಳಗಡೆ ಇಟ್ಟು ಲೈಟ್ಸ್ ಎಲ್ಲ ಇರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇದನ್ನು ನೋಡ್ತಾ ಇದ್ರಲ್ಲ, ಸೆಟ್ ಇದೆ. ಇದು ಬ್ಯಾಂಗಲ್ಲು, ಇಯರಿಂಗು, ಶಾರ್ಟ್ ನೆಕ್ಲೆಸ್, ಲಾಂಗ್ ನೆಕ್ಲೆಸ್ ಎಲ್ಲ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಪೀಸ್ಗಳು. ನಾವು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಬಂದಿದ್ದೀವಿ. ಈ ಫಸ್ಟ್ ಫ್ಲೋರಲ್ಲಿ ಡೈಮಂಡ್ ಸೆಕ್ಷನ್ ಕೂಡ ಇದೆ, ಮತ್ತು ಈ ಲಾಂಗ್ ನೆಕ್ಲೆಸ್ ಎಲ್ಲ ಇದೆ. ನೋಡಿ ಗ್ರಾಮ್ಸ್ ವಿತ್ ಗ್ರಾಮ್ಸ್ ಕೂಡ ಹಾಕಿದ್ದಾರೆ. ಬ್ಯಾಂಗಲ್ಲು ಕೂಡ ದೊಡ್ಡ ದೊಡ್ಡದಾಗಿ ಚೆನ್ನಾಗಿದೆ. ಈ ಪೀಸ್ ಅಂತೂ ತುಂಬ ಆಸಮ್ ಆಗಿದೆ ಅನಿಸುತ್ತೆ ಇದು. ನೋಡಿ ಇದು ಡೈಮಂಡ್ ಸೆಕ್ಷನ್ನು, ಬಟ್ ಒಳಗಡೆ ಎಲ್ಲ ರಿಸ್ಟ್ರಿಕ್ಷನ್ ಕೆಲವೊಬ್ಬರಿಗೆ ಅನಿಸುತ್ತೆ, ಬಟ್ ನಾನು ವೀಡಿಯೋ ಮಾಡೋದಕ್ಕೆಲ್ಲ ಬಿಡಲ್ಲ ಅನಿಸುತ್ತೆ, ಸೊ ನಾನು ಮಾಡ್ಕೊಳ್ತಾ ಇಲ್ಲ. ಇದು ನೋಡಿ ಪರ್ಲ್ ಟೈಪು, ಇವಾಗೆಲ್ಲ ಇದು ಟ್ರೆಂಡಿಂಗ್ ಇದೆ ಅಲ್ವಾ ಫ್ರೆಂಡ್ಸ್ ಇದು. ಸೊ ಸೂಪರಾಗಿದೆ, ನೋಡಿ ಫುಲ್ ಸೆಟ್ ಇದೆ. ಈವನ್ ಫಿಂಗರ್ ರಿಂಗ್ ಕೂಡ ಇದೆ ನೋಡಿ. ತುಂಬ ಕಲೆಕ್ಷನ್ಸ್ ಕೂಡ ಇದೆ. ಮತ್ತು ಬೇಬಿ ಬ್ಯಾಂಗಲ್ಸ್ ಫ್ರೆಂಡ್ಸ್, ಇದೆಲ್ಲ ಆಗುತ್ತಿರೋ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡ್ತಾರಲ್ಲ ಆ ಥರ ಬೇಬಿ ಬ್ಯಾಂಗಲ್ಸ್. ಮತ್ತು ಮಕ್ಕಳಿಗೆ ಸಣ್ಣ ಸಣ್ಣದಾಗಿ ಇಯರಿಂಗ್ಸ್, ಸಣ್ಣ ಸೊ ವರಮಹಾಲಕ್ಷ್ಮಿ ಇದೆ, ಹಬ್ಬ ಇದೆ, ಬಟ್ ಇಷ್ಟು ಜನ ಕಲೆಕ್ಷನ್ಸ್ ಕೂಡ ಇದೆ ಮತ್ತು ಜನ ಕೂಡ ಹಾಗೆ ಇದ್ದಾರೆ. ಇದೆಲ್ಲ ಸಿಂಗಲ್ ಪೆಂಡೆಂಟ್ಗಳು ನೋಡಿ. ಇದು ಹವಳ ಪೆಂಡೆಂಟ್ ಕೆಲವೆಲ್ಲ ಬೇಕು ಅಂತಾರಲ್ವ ಅಂಥವ್ರಿಗೆ ಇದು ಮಾಂಗಲ್ಯ, ಡಿಫ್ರೆಂಟ್ ಮಾಂಗಲ್ಯ ಇದೆ. ಇದೆಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ತುಂಬ ಆಸಮ್ ಆಗಿದೆ. ಸೊ ಈ ರಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಈ ರಿಂಗ್ಸು ಇಯರಿಂಗ್ ಇದೆಲ್ಲ ಕೆಲವರು ಸಮ್ ಪರ್ಟಿಕ್ಯುಲರ್ ಜನಗಳು ಇದನ್ನು ಇಷ್ಟಪಡ್ತಾರೆ. ಇದೆಲ್ಲ ವೈಟ್ ಸ್ಟೋನ್ ರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ, ತುಂಬ ಚೆನ್ನಾಗಿದೆ. ಇದು ಡೈಮಂಡ್ಸ್ ಎಲ್ಲ ಬೇಕು ಅನಿಸುತ್ತೆ ಫ್ರೆಂಡ್ಸ್. ಇದು ಡೈಮಂಡ್ ಸೆಕ್ಷನ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್. ಇಲ್ಲಿ ಜನ ಕೂಡ ಕಮ್ಮಿ ಇದ್ದಾರೆ ನೋಡಿ, ಬಟ್ ನಾವು ನೋಡಿ ನನ್ನ ಹಿಂದೆ ಎಲ್ಲ ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಡಿಫ್ರೆಂಟ್ ಆಗಿತ್ತು, ಟ್ರೆಡಿಷ್ನಲ್ ಆಗಿತ್ತು, ಪ್ಲಸ್ ವೆಸ್ಟರ್ನ್ ವೇರ್ ಆ ಥರ ಆಗ್ತಾಯಿತ್ತು. ಜ್ಯುವೆಲ್ರಿ ಮಾತ್ರ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಒಂದೊಂದು ಡೈಮಂಡ್ ಸ್ಟೋನ್ ಕೂಡ ಎಷ್ಟು ಟಚ್ ಇದೆ ಮತ್ತು ಯಾವ ಕ್ವಾಲಿಟಿ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಬಟ್ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಡಂಗಿರಲಿಲ್ಲ ಅವ್ರು ಹೇಳೋದನ್ನು. ಸೊ ನಾನು ಅವ್ರೇನು ಹೇಳಿದ್ರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲ ಕಲೆಕ್ಷನ್ಸ್ ಕೂಡ ತೋರಿಸಿದ್ದಾರೆ ಅವರು. ನೋಸ್ಪಿನ್ ತೊಗೋಬೇಕಾಗಿತ್ತು ಆ್ಯಕ್ಚುಲಿ ನೆಕ್ಸ್ಟ್ ಮಂತ್, ನಾವು ಆ ಥರ ಪ್ಲ್ಯಾನ್ ಇತ್ತು. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಕೇಳ್ಕೊಂಡ್ವಿ, ಯಾವ ಥರ ತೊಗೋಬೇಕು ನಾವು ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ, ಮತ್ತು ಪಾಲಿಶ್ ಎಲ್ಲ ಯಾವ ಥರ ಇರುತ್ತೆ ಪ್ರತಿಯೊಂದು ನಾವು ಡೀಟೇಲಾಗಿ ಕೇಳ್ಕೊಂಡ್ವಿ. ಅದನ್ನು ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ. ಪೆಂಡೆಂಟ್ಗಳಿದೆ, ಚೋಕರ್ ವಿತ್ ಸೆಟ್ ಇದೆ ಇದೆಲ್ಲ. ಮತ್ತು ಮಾಂಗಲ್ಯ ಚೆಂಗ್ ಹಾಕೊಳ್ಳೋದಕ್ಕೆ ಮೂಗ್ ಕೂಡ ಇತ್ತು, ಡೈಮಂಡ್ ಸೆಟ್ ಎಲ್ಲ ಇತ್ತು ಅದು ಕೂಡ. ಸೊ ಈ ನೋಸ್ಪಿನ್ 18,000 ಸಮಥಿಂಗ್ ಹೇಳಿದ್ರು ಅನ್ಸುತ್ತೆ ಅದು. ಇದು ಡೈಮಂಡ್ ಆಗಿದೆ. ಗ್ರಾಮ್ಸ್ ನೋಡಿ ಫ್ರೆಂಡ್ಸ್, ವಿತ್ ಗ್ರಾಮ್ಸ್ ಕೂಡ ಎಲ್ಲ ತೋರಿಸುತ್ತೆ. 0.614 ಮಿಲಿ ಇತ್ತು ಅಷ್ಟೇ ಅದು. ಅಂದರೆ ಚಿನ್ನ ಅಷ್ಟಿದೆ, ಸ್ಟೋನ್ಸ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. 614 ಮಿಲಿ.
ಫ್ರೆಂಡ್ಸ್ ನಾವು ಸ್ವಲ್ಪ ಪ್ಲೇನ್ ಬ್ಯಾಂಗಲ್ ಕೂಡ ನೋಡ್ಬೇಕು ಅನ್ಕೊಂಡಿದೀವಿ, ಬಟ್ ಯಾವ ತರ ಸಿಗುತ್ತೆ ಗೊತ್ತಿಲ್ಲ. ಸರ್ ಇದು ಎಷ್ಟು ಗ್ರಾಮ್ಸ್ ಬರ್ತಿದ್ದು? ಇದು ತೋರಿಸಿ. ಎಷ್ಟು ಗ್ರಾಮ್ ಬರುತ್ತೆ ಮ್ಯಾಮ್ ಅದು? ಒಂದು ಸಿಂಗಲ್ ಬ್ಯಾಂಗಲ್ ಎಷ್ಟು ಗ್ರಾಮ್ಸ್? 18 ಗ್ರಾಮ್ಸ್ ಬರುತ್ತಾ? ಇದೆಲ್ಲ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಇದೆಲ್ಲ ಯೂನಿಕ್ ಆಗಿದೆ ಕಲೆಕ್ಷನ್. ಮ್ಯಾಮ್ ಇದೊಂದ್ಸರಿ ಓಪನ್ ಮಾಡ್ತೀರಾ? ಯಾ ಎಷ್ಟು ಗ್ರಾಮ್ಸ್ ಬರುತ್ತೆ ಮ್ಯಾಮ್ ಅದು? 36 ಎರಡಿಂದ 36 ಗ್ರಾಮ್ಸ್ ಅಂತೆ. ಅದು ನಮಗೆ ಬಜೆಟ್ಗಿಂತ ಜಾಸ್ತಿ ಆಗುತ್ತೆ. ಸೊ ಪ್ಲೇನ್ ಬ್ಯಾಂಗಲ್ಸ್ ಅಲ್ಲಿ ಒಂದ್ಸರಿ ನೋಡೋಣ. ಬ್ಲ್ಯಾಕ್ ಬ್ಯಾಂಗಲ್ ನೋಡಿ ಚೆನ್ನಾಗಿದೆ, ಗ್ರಾಮ್ಸ್ ಜಾಸ್ತಿ ಆಗ್ಬೋದು ಅನಿಸ್ತಾ ಇದೆ. ಎಷ್ಟು ಬರುತ್ತೆ ಮ್ಯಾಮ್ ಇದು? 24 ಇದೆಯಾ? ಇದು ಚೆನ್ನಾಗಿದೆ ಅಲ್ಲ? 32 ಗ್ರಾಮ್ಸ್ ಬರುತ್ತಾ ಮ್ಯಾಮ್? 28 ಗ್ರಾಮ್ಸ್ ಎರಡರಿಂದ 25 ಸೈಜ್. 25 ನಮ್ಮ ಸೈಜ್ ಅಲ್ಲ, ಗ್ರಾಮ್ಸ್ ಜಾಸ್ತಿ ಆಯಿತು. ಬಟ್ ಪರ್ಟಿಕ್ಯುಲರ್ ಬಜೆಟ್ ಇದೆ ಅದ್ರಲ್ಲಿ ನೋಡೋಣ. ಮ್ಯಾಮ್ 24 ಅಲ್ಲಿ ಆಲ್ಮೋಸ್ಟ್ 24 ಅಲ್ಲಿ ನೋಡಿ, ಅದು ಸ್ವಲ್ಪ ಡಿಸೈನ್ ಇರಲಿ. 24 ಅಲ್ಲೇ ನೋಡ್ಸಿ ಮ್ಯಾಮ್. ನಮಗೆ ಸೈಜ್ ನೋಡಿ ಪರವಾಗಿಲ್ಲ, ನೋಡಿಸಿ 24 ಅಲ್ಲಿ ಯಾವ ತರ ಇದೆ ಆ ಡಿಸೈನ್ ಇಷ್ಟ ಆದ್ರೆ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಟೂ ಫೋರ್ ಮ್ಯಾಮ್. ಅದು ಎಷ್ಟು ಗ್ರಾಮ್ಸ್ ಬರುತ್ತೆ ಚೆಕ್ ಮಾಡಿ. 2ರಿಂದ ಫ್ರೆಂಡ್ಸ್ ನಾವು ಡೈಲಿ ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಕೈಯಲ್ಲಿ ಹಾಕೊಂಡು ರೂಢಿಯಾಗಿ ಇದು ಯಾಕೆ ಇಷ್ಟೇ ಸಣ್ಣದಾಗಿದೆ, ಗ್ರಾಮ್ಸ್ ಕಮ್ಮಿ ಇದೆ ಅನಿಸ್ತಾ ಇದೆ. ಗಟ್ಟಿ ಬರುತ್ತೆ ಅದು. ತುಂಬಾ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ನಮ್ಮನ್ನ. ನೆಕ್ಸ್ಟ್ ಟೈಮ್ ಬಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಫ್ರೆಂಡ್ಸ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಈ ಪೀಸು ಸ್ಟೋನ್ಸ್ ಬರುತ್ತೆ, ಇದು ತುಂಬಾ ಚೆನ್ನಾಗಿದೆ. ನಾನು ಸ್ವಲ್ಪ ಝೂಮ್ ಮಾಡಕ್ ಹೋದ್ರೆ ಈ ತರ ಫಿಗರ್ ಆಗ್ತಾ ಇದೆ, ಬಟ್ ಡಿಸೈನ್ ಮಾತ್ರ ಇಲ್ಲಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಎಷ್ಟು ಗ್ರಾಮ್ಸ್ಗಳು ಬೇಕೋ ಅಷ್ಟು ಗ್ರಾಮ್ಸ್ ವರ್ಗು ಇದೆ. ತುಂಬಾ ಚೆನ್ನಾಗಿದೆ. ಫುಲ್ ಈ ಫ್ಲೋರ್ ಫುಲ್ಲು ಇದೇ ತರ ಇದೆ. ನೆಕ್ಲೆಸ್, ಇಯರಿಂಗ್ಸ್ ಚೆನ್ನಾಗಿದೆ ಅಲ್ಲ ಈ ಪೀಸು ಕೂಡ. 26 ಸೊ ಫ್ರೆಂಡ್ಸ್ ನಮಗೆ ಇವ್ರು ತೋರಿಸ್ತಿರೋದ್ರಲ್ಲಿ ನೋಡಿ ಈ ಪೀಸ್ ತುಂಬಾ ಇಷ್ಟ ಆಯ್ತು. ತೋರಿಸ್ತಾ ಇದ್ದಾರೆ ಸ್ಟೋನ್ ಪೀಸ್, ಇದು ಸ್ಟೋನ್ಸ್ ಇದೆ, ಬರೀ ಸ್ಟೋನ್ಸ್ ಇದೆ, ಬಟ್ ಡಿಸೈನ್ ನಮ್ಗೆ ತುಂಬಾ ಇಷ್ಟ ಆಯ್ತು. ವಾವ್ ಸೂಪರ್. ಇದಕ್ಕೆ ಇಯರಿಂಗ್ ಸೆಟ್ ಕೂಡ ಬರುತ್ತಲ್ಲ ಮ್ಯಾಮ್ ಇದು? ಸೊ ಎಷ್ಟು ಗ್ರಾಮ್ಸ್ ಬರುತ್ತಿದು? 4 ಗ್ರಾಮ್ಸ್ ಇದೆ. ಇಯರಿಂಗ್ಸ್ 4 ಗ್ರಾಮ್ಸ್ ಇದೆ. 23 ಇದೆ ವಿತೌಟ್ ಸ್ಟೋನ್. 23.8 ಇದೆ. ಸ್ಟೋನ್ ಸಪರೇಟ್ ಚಾರ್ಜಸ್ ಆಗುತ್ತಲ್ಲ? ಸ್ಟೋನ್ ಕಾಸ್ಟ್ ಓಕೆ. ತುಂಬಾ ಚೆನ್ನಾಗಿದೆ ಇದು ಕಲೆಕ್ಷನ್ಸ್. ಫ್ರೆಂಡ್ಸ್ ಇವಾಗ ಇರೋ ಟ್ರೆಂಡಿಂಗ್ ಪೀಸ್ಗಳಿದೆಲ್ಲ ಪರ್ಲ್ ಡಿಸೈನ್ ಅಲ್ಲ ಮ್ಯಾಮ್? ಇದೆಲ್ಲ ಪರ್ಲ್ ವರ್ಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಗ್ರಾಮ್ಸ್ ಬರುತ್ತೆ ಮ್ಯಾಮ್ ಇದೆಲ್ಲ? ಓಹೋ, ಅಂದ್ರೆ ಪರ್ಲ್ ಎಲ್ಲ ಸಪರೇಟ್ ಚಾರ್ಜಸ್ಸಾ? ವಾವ್ ಸೂಪರ್ ಆಗಿದೆ. ಡಿಸೈನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಡೀಟೇಲಿಂಗ್ ಸಕ್ಕದಾಗಿ ಕೊಟ್ಟಿದ್ದಾರೆ. ವಾವ್ ಲಕ್ಷ್ಮಿ ಡಿಸೈನು. ಸೊ ಇದೆಲ್ಲ ಟ್ರೆಂಡಿಂಗ್ ಪೀಸಸ್. ಈ ಪೀಸ್ ನೋಡಿ ಏನು ಸಕ್ಕದಾಗಿದೆ. ಹಾ ಇದೆಲ್ಲ ಯೂನಿಕ್ ಪೀಸಸ್ ಫ್ರೆಂಡ್ಸ್. ಇದು ಇವಾಗೆಲ್ಲ ಹಾ ಅದನ್ನ ಒಂದ್ಸಲ ಟ್ರೈ ಮಾಡ್ಬೋದು. ವಾವ್ ಸಕ್ಕದಾಗಿದೆ. 8.3 ಇದೆ.
ಹಾ ಹಾ ಮಾ ಮಾ ಬಂದ್ರೆ ಒಂದು ನಿಮಿಷ